ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಡೇನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ವರ್ಕೌಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಅಂದರೆ ನಿನ್ನೆ ಕುಚ್ಚು ಕಟ್ಟೋದು ಬಂದಿತ್ತಲ್ಲ, ಎರಡೂ ಕೂಡ ಲೇಟ್ ನೈಟ್ ಆಯಿತು. ಎಲ್ಲನೂ ಕಟ್ಟಿ ಮುಗಿಸಿ ಆನಂತರ ಮಲ್ಕೊಂಡೆ. ಬೆಳಿಗ್ಗೆ ಕೂಡ 7:30ಗೆ ಎದ್ದೆ, ಲೇಟೇ ಆಯಿತು. ಹಾಗಾಗಿ ವರ್ಕೌಟ್ನ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟಾಗಿ ಬಂದು ಫೇಸ್ ವಾಶ್ ಮಾಡಿ ಬ್ರಷ್ ಮಾಡಿ ಆನಂತರ ಸ್ಪೆಷಲ್ ಡ್ರಿಂಕ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಸ್ಪೆಷಲ್ ಡ್ರಿಂಕ್ ಪೌಡರು ಈ ರೀತಿ ಬಾಟಲ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಡ್ರೈ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಿದ್ರೂ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಈಗ ಅದನ್ನ ರೆಡಿ ಮಾಡಿಕೊಂಡು ಕುಡಿದು ಮುಗಿಸೋಣ. ಆನಂತರ ತಿಂಡಿ ಕೂಡ ರೆಡಿ ಮಾಡಬೇಕು. ಇವತ್ತು ಸಿಂಪಲ್ ಆಗಿ ಕಾಯಿ ಚಟ್ನಿ ಮತ್ತೆ ರೊಟ್ಟಿನ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಅದನ್ನ ಮಾಡ್ಕೊಬಿಡೋಣ. ಅದನ್ನು ಕೂಡ ರೆಸಿಪಿನ ಶೇರ್ ಮಾಡ್ತೀನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ. ಈ ರೀತಿ ಒಂದಲ್ಲ ಒಂದು ಕೆಲಸ ಬಂದೇ ಬರ್ತವೆ. ಹಾಗೇನೆ ಇವತ್ತು ಕೂಡ ಒಂದು ಸ್ಯಾರಿ ಕುಚ್ಚನ್ನ ಹಾಕೋದಿದೆ. ಅದ್ರ ವಿಡಿಯೋನ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ಬೇಗನೆ ಕೂಡ ಮುಗಿಸ್ಕೋಬಹುದು ನೀವು ಡಿಸೈನ್ನ. ಬಿಗಿನರ್ಸ್ಗಳಿಗೂ ಕೂಡ ಹೆಲ್ಪ್ ಆಗೋ ಥರ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ, ಮಿಸ್ ಮಾಡಿದೆ ನೋಡಿ. ಹಾಗೆ ಇಲ್ಲಿ ಕಾಯಿ ಚಟ್ನಿನ ಮಾಡ್ಕೊಳ್ಳೋದಕ್ಕೆ ತೆಂಗಿನಕಾಯಿನ ತಗೊಂಡು ತುರಿದು ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕರಿಬೇವು, ಹಾಗೆ ಕೊತ್ತಂಬರಿ ಸ್ವಲ್ಪ, ಇಲ್ಲಿ ಒಂದು 5-6 ಹಸಿಮೆಣಸಿನಕಾಯಿನ ಈ ರೀತಿ ಸುಟ್ಕೊಳ್ತಿದ್ದೀನಿ. ಸುಟ್ಕೊಂಡು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಯಾವಾಗಲೇ ಕಾಯಿ ಚಟ್ನಿ ಮಾಡಿದ್ರು ಈ ರೀತಿ ಸುಟ್ಕೊಂಡು ಮಾಡ್ತೀನಿ. ಅನಂತರ ಒಂದು ಸ್ವಲ್ಪ ಕಡಲೆ ಬೀಜನ ಈ ರೀತಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ಒಂದು ಇಲ್ಕಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಅಂದರೆ ಒಂದು ಬೆಳ್ಳುಳ್ಳಿನ ಇಲ್ಕ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಕಡಲೆ ಬೀಜ ಹುರಿದಿರೋವಂಥದ್ದು, ಹಾಗೆ ಕಡಲೆ ಸೇರಿಸ್ಕೊಳ್ತಿದ್ದೀನಿ. ನೀವು ಕಡಲೆಬೇಳೆ ಆದರೂ ಸೇರಿಸ್ಕೋಬೋದು. ಕಡಲೆಬೇಳೆ ಕೂಡ ಹುರಿದು ಸೇರಿಸ್ಕೋಬೇಕು. ಹಾಗೆ ಜೀರಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಅದನ್ನ ಮಿಕ್ಸಿ ಮಾಡಿಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಇವಾಗ ಇದು ರೆಡಿ ಆಗಿದೆ. ಇಷ್ಟರಲ್ಲಿ ಈಗ ರೊಟ್ಟಿಗೆ ಹಿಟ್ಟನ್ನ ಕಲಿಸ್ಕೊಂಡು ಅದನ್ನ ಕೂಡ ರೆಡಿ ಮಾಡ್ಕೊಬಿಟ್ಟೆ. ರೊಟ್ಟಿ ತಟ್ಟೋದಕ್ಕೆ ಇವತ್ತು ಟೈಮ್ ಆಗಿದೆ, ಬೇಗನೆ ಎಲ್ಲಾನು ಮುಗಿಸ್ಕೋಬೇಕು. ರೊಟ್ಟಿ ಕೂಡ ರೆಡಿ ಮಾಡಿ ಸರ್ವ್ ಮಾಡ್ಕೊಳ್ತಿದ್ದೀನಿ. ಒಂದು ರೊಟ್ಟಿ, ಸ್ವಲ್ಪ ಕಾಯಿ ಚಟ್ನಿ, ಸ್ವಲ್ಪ ಮೇಲ್ಗಡೆ ತುಪ್ಪನ ಹಾಕೊಂಡು ಇವತ್ತಿನ ತಿಂಡಿನ ಮುಗಿಸ್ಕೊಂಡ್ವಿ. ನಾನಂತೂ ಯಾವಾಗಲೂ ಮಧ್ಯಾಹ್ನನೇ ತಿನ್ನೋದು, ಬೆಳಗಿನ ಟೈಮ್ ಬ್ರೇಕ್ಫಾಸ್ಟ್ ಲೆಸ್ಸು. ಅದನ್ನ ಹಸ್ಬೆಂಡ್ಗೆ ಕೊಟ್ಟೆ ರೆಡಿ ಮಾಡಿ. ಆ ನಂತರ ಅವರಿಗೆ ಸ್ನ್ಯಾಕ್ಸ್ಗೆ ಏನಾದರೂ ಬೇಕು ಅಂದ್ರು. ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಸ್ಪೆಷಲ್ ಮಾಡಿದ್ವಿ. ಅದರದ್ದೇನು ವಿಡಿಯೋ ಎಲ್ಲ ಮಾಡಕ್ ಹೋಗ್ಲಿಲ್ಲ. ಇಲ್ಲಿ ನಾನು ಪುರಿ ಅಥವಾ ಚರ್ಮುರಿ ಅಂತಾರಲ್ಲ, ಅದನ್ನ ಮಾಡ್ಕೊಳ್ತಿದ್ದೆ. ಸ್ವಲ್ಪ ಕ್ಯಾರೆಟ್ನ ತುರ್ದಾಕೊಂಡಿದ್ದೀನಿ, ಒಂದು ಈರುಳ್ಳಿ, ಸ್ವಲ್ಪ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಚಾಟ್ ಮಸಾಲಾನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಆನಂತರ ಇಲ್ಲಿ ಪುರಿಗೆ ನಾನು ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿನ ಹಾಕಿ ಎಣ್ಣೆಲಿ ಹುರ್ಕೊಂಡಿದ್ದೀನಿ. ಅದನ್ನ ಕರುಮ್ ಅಂತ ಇರುತ್ತೆ, ಆ ರೀತಿ ಮಾಡ್ಕೊಳೋದ್ರಿಂದ ಆವಾಗ ಮಾಡ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡು ಅವಾಗಲೇ ತಿಂದ್ರೆ ಸಖತ್ತಾಗಿರುತ್ತೆ, ಕುರುಮ್ ಅಂತ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ನಿಮ್ಗೆ ಬೇಜಾರಾದಾಗಲೆಲ್ಲ ಮನೆಯಲ್ಲೇ ಮಾಡ್ಕೋಬಹುದು, ಸಖತ್ತಾಗಿರುತ್ತೆ. ಇವಾಗ ಇಷ್ಟೇ ಇದು. ಈಗ ಒಂದು ಸ್ಯಾರಿ ಕುಚ್ಚನ್ನ ಹಾಕೋಣ. ಆ ಡಿಸೈನ್ ಕೂಡ ಫುಲ್ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಿದೆ, ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಇಂದ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ 2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಇಲ್ಲಿ ನಾನು ಮಧ್ಯದಿಂದ ಹಾಕ್ತಿರೋದ್ರಿಂದ 5 ಚೈನ್ ಹಾಕಿ ಆನಂತರ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ 2 ಟೈಮ್. ನೀವು ಫಸ್ಟ್ ಸಿಂಗಲ್ ಕ್ರೋಶನ ಮಾಡಿ ಆನಂತರ 5 ಚೈನ್ನ ಹಾಕಿ ಆನಂತರ ಲಾಕ್ ಮಾಡಿ 3 ಚೈನ್ನ ಹಾಕೊಳ್ಳಿ ಈ ತೀರ. ಇಲ್ಲಾಂದ್ರೆ ನೀವು 5 ಚೈನ್ನ ಲೆಸ್ ಮಾಡಿಬಿಟ್ಟು ಡೈರೆಕ್ಟಾಗಿ 2 ಸಲ ಸಿಂಗಲ್ ಕ್ರೋಶ ಮಾಡಿ ಆನಂತರ 3 ಚೈನ್ ಸಿಂಗಲ್ ಕ್ರೋಶ, 3 ಚೈನ್ ಸಿಂಗಲ್ ಕ್ರೋಶ 2 ಟೈಮ್ ಮಾಡ್ಕೊಳ್ಳಿ. ಇಲ್ಲಿಂದ ನೋಡ್ಕೊಳ್ಳಿ, ನೀಟಾಗಿ 2 ಸಲ 3 ಚೈನ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಆನಂತರ ದಾರ ಮೇಲ್ ಮಾಡಿ ಒಂದು ಬಿಗ್ ಬೀಡ್ನ ತಗೋಬೇಕು. ಇಲ್ಲಿ 2 ತರ ಬೀಡ್ ಅಷ್ಟೇ ಯೂಸ್ ಮಾಡ್ತಿರೋದು. ಈ ರೀತಿ ಒಂದು ಬಿಗ್ ಸೈಜ್ ಬೀಡ್ನ ತಗೊಂಡಿದ್ದೀನಿ. ನೀಡಲ್ಗೆ ಬಿಗ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಂಡು ಆನಂತರ ಲಾಕ್ ಮಾಡಿ ಬಟ್ಟೆಗೊಂದ್ಸಲ ಲಾಕ್ ಮಾಡ್ಕೋಬೇಕು. ಬಟ್ಟೆಗೊಂದ್ಸಲ ಲಾಕ್ ಮಾಡಿ ಈ ರೀತಿ ದಾರನ ಮೇಲ್ ಮಾಡಿ, ಇದೇನು 3 mm ಸೈಜ್ ಬೀಡ್ ಇದೆಯೋ ಅದನ್ನ ತಗೊಂಡು ಒಂದು ಇನ್ಸರ್ಟ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡ್ಕೋಬೇಕು, ತುಂಬಾ ಟೈಟ್ ಮಾಡಬಾರ್ದು. ಆನಂತರ ದಾರ ಮೇಲ್ ಮಾಡಿ ಮತ್ತೆ ಇನ್ನ ಒಂದು ಬೀಡ್ನ ಸೇರಿಸ್ಕೊಳ್ಳೋಣ. ಇಲ್ಲಿ ಒಟ್ಟು 3 mm ಸೈಜ್ ಬೀಡು 5 ಸೇರಿಸ್ಕೋಬೇಕು. ಒಂದೊಂದಕ್ಕೂ ಒಂದೊಂದ್ಸಲ ಲಾಕ್ ಮಾಡ್ಕೋಬೇಕು. ಲೂಸ್ ಆಗಿ ಲಾಕ್ ಮಾಡ್ಕೊಳ್ಳಿ, ಆಗ ನಿಮ್ಗೆ ಅದು ಬೀಡ್ನ ಹಿಂದೆ ದಾರ ಇರುತ್ತಲ್ಲ ಅಲ್ಲಿಗೆ ನಾವು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಲೂಸ್ ಆಗಿ ಮಾಡ್ಕೊಳ್ಳಿ. ಆನಂತರ ಲಾಕ್ ಮಾಡ್ಕೊಬಿಡೋಣ. ಅಲ್ಲೇ ಬೀಡ್ನ ಪಕ್ಕ ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ.
ಲಾಕ್ ಮಾಡಿ ತ್ರೀ ಚೈನ್ ಅಥವಾ 2 ಚೈನ್ ಹಾಕಿ 3 ಚೈನ್ ಸಿಂಗಲ್ ಕ್ರೋಶೆ ಇದೆಯಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಈಗ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ 8 ಸಲ ದಾರ ಸುತ್ತಕೊಂಡು ಇದೇನು ಫಸ್ಟ್ ಬೀಡ್ ಇದೆಯಲ್ಲ 3 mm ಸೈಜ್ದು ಆ ಬೀಡ್ನ ಹಿಂದೆ ಇರೋ ದಾರಕ್ಕೆ ಈ ರೀತಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರ ಒಂದ್ಸಲ 2 ದಾರ ಒಂದ್ಸಲ 1 ಮಾಡ್ಕೊಳ್ಳೋದು. ಇಲ್ಲಿ ಡಬಲ್ ಕ್ರೋಶನ ಮಾಡಬೇಕು. ಆ ಬೀಡ್ನ ಹಿಂದೆ ಇರೋ ದಾರಕ್ಕೆಲ್ಲ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಫಸ್ಟ್ ಬೀಡ್ನ ಹಿಂದೆ 2 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಆನಂತರ 2ನೇ ಬೀಡ್ ಹಿಂದೆ 3 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಮಾಡೋದು ಅರ್ಥ ಆಯ್ತು ಅನ್ಕೊಳ್ತೀನಿ. ನೀಟಾಗಿ ನೋಡ್ಕೊಳ್ಳಿ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಆ ಬೀಡ್ನ ಹಿಂದೆ ಇರೋ ದಾರಕ್ಕೆ ನೀಡಲ್ ಹಾಕಿ ದಾರನ ಎಳ್ಕೊಂಡು 2 ದಾರ ಒಂದ್ಸಲ 2 ದಾರ ಒಂದ್ಸಲ 1 ಮಾಡ್ಕೋಬೇಕು. ಈಗ 1 ಬೀಡ್ ಹಿಂದೆ 3 ಕಂಬ ಆಯ್ತು. ಮತ್ತೆ ನೆಕ್ಸ್ಟ್ ಬೀಡ್ ಮೇಲೆ ಹಿಂದೆ ಮತ್ತೆ 3 ಕಂಬಗಳನ್ನ ಮಾಡ್ಕೊಳ್ಳೋಣ. ನೀಟಾಗಿ ನಿಧಾನವಾಗಿ ನೋಡ್ಕೊಳ್ಳಿ, ಆಗ ಅರ್ಥ ಆಗುತ್ತೆ. ಹಾಗೆ ಒಂದ್ಸಲ ನೋಡ್ಕೊಂಡು ಇನ್ನೊಂದ್ಸಲ ನೋಡ್ತಾ ನೋಡ್ತಾ ಪ್ರಾಕ್ಟೀಸ್ ಮಾಡಿ, ಆಗ ನಿಮಗೆ ಬಂದ್ಬಿಡುತ್ತೆ. ಈ ರೀತಿ ಇನ್ನು 1 ಕಂಬಕ್ಕೂ 3 ಕಂಬಗಳನ್ನ ಮಾಡ್ಕೊಳ್ಳೋಣ 1 ಬೀಡ್ನ ಮೇಲೆ. ಈಗ ಲಾಸ್ಟ್ ಬೀಡ್ ಇದೆಯಲ್ಲ ಅಲ್ಲಿಗೆ 2 ಕಂಬನ ಮಾಡ್ಕೊಳ್ಳೋಣ. ಈಗ ಫಸ್ಟ್ನೇ ಬೀಡಿಗೆ 2 ಕಂಬನ ಮಾಡ್ಕೊಂಡ್ವಿ. ಲಾಸ್ಟ್ ಬೀಡಿಗೂ ಕೂಡ 2 ಕಂಬನ ಮಾಡ್ಕೊಳ್ಳೋಣ. 2 ಕಂಬ ಸಾಕು. ಆನಂತರ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ ಬೀಡ್ನ ಪಕ್ಕ ಅಲ್ಲಿಗೆ ಒಂದು ನೀಡಲ್ನ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆನಂತರ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರ ಒಂದ್ಸಲ 2 ದಾರ ಒಂದ್ಸಲ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಅಲ್ಲೂ ಕೂಡ ಡಬಲ್ ಕ್ರೋಶನ ಮಾಡ್ಕೋಬೇಕು. ಹಾಗೆ ಅಲ್ಲೇ ಲಾಕ್ ಮಾಡಿಬಿಡೋಣ. ಲಾಕ್ ಮಾಡಿ ಅಲ್ಲಿಂದ ಮತ್ತೆ 3 ಚೈನ್ ಅದನ್ನು ಕೂಡ ಅಲ್ಲೇ ಲಾಕ್ ಮಾಡಿಬಿಡೋಣ. ತುಂಬ ಟೈಟ್ ಮಾಡೋಕ್ಕೆ ಹೋಗ್ಬೇಡಿ, ಆಮೇಲೆ ಸುಕ್ಕಾಗ್ಬಿಡುತ್ತೆ. ನೀಟಾಗಿ ನೋಡಿ ಅದೆಷ್ಟು ಲೆಂತ್ ಬರುತ್ತೋ ಅದಕ್ಕಿಂತ 1 ಪಾಯಿಂಟ್ ಹಿಂದೆನೇ ಲಾಕ್ ಮಾಡ್ಕೊಳ್ಳಿ. ಮತ್ತು ಈಗ ಒಂದು ಸಿಂಗಲ್ ಕ್ರೋಶ 2 ಸಲ ಸಿಂಗಲ್ ಕ್ರೋಶ ಮಾಡಬೇಕು. 3 ಚೈನ್ ಆದಮೇಲೆ 2 ಸಲ ಸಿಂಗಲ್ ಕ್ರೋಶ ಮತ್ತು ಇಲ್ಲಿಂದ 5 ಚೈನ್. ಇದು ಕುಚ್ಚಿಗೋಸ್ಕರ 5 ಅಥವಾ 4 ಎಷ್ಟಾದರೂ ಚೈನ್ಗಳನ್ನ ಹಾಕೋಬೋದು. ಹಾಗೆ ಲಾಕ್ ಮಾಡೋಣ. ಮತ್ತೆ ಇನ್ನೊಂದ್ಸಲ 4 ಚೈನ್ ಹಾಕೊಳ್ತಿದ್ದೀನಿ. ಇಲ್ಲಿ ನಾನು 2 ಕುಚ್ಚನ್ನ ಕಟ್ಕೊಳ್ತೀನಿ ಮಧ್ಯದಲ್ಲಿ. ನೀವು ಬೇಕಿದ್ರೆ 1 ಕುಚ್ಚು ಕೂಡ ಕಟ್ಕೋಬೋದು ಅಥವಾ 3 ಕುಚ್ಚು ಕೂಡ ಕಟ್ಕೋಬೋದು. ಈಗ ಇಲ್ಲಿ ನಾನು 2 ಸಲ ಡಬಲ್ ಕ್ರೋಶನ ಮಾಡಿ ಮತ್ತೆ 3 ಚೈನ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಮತ್ತೆ 3 ಚೈನ್ ಸಿಂಗಲ್ ಕ್ರೋಶ. ಈಗ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಂಡಾಗ ನೆಕ್ಸ್ಟ್ ಆರ್ಚ್ನ ಸ್ಟಾರ್ಟ್ ಮಾಡೋದಕ್ಕೆ ಈಗ ಫಸ್ಟ್ ಹೇಳ್ಕೊಟ್ಟಿರೋಂಥ ಆರ್ಚು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅದನ್ನೇ ಸೇಮ್ ಇನ್ನೆಲ್ಲ ಆರ್ಚ್ದು ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಸ್ಟೆಪ್ನ ತೋರಿಸ್ಕೊಡ್ತೀನಿ. ಈಗ ಇನ್ನು ಒಂದು ಬೀಡ್ನ ತಗೊಂಡು ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೆ ಒಂದ್ಸಲ ಲಾಕ್. ಈಗ ದಾರ ಮೇಲ್ ಮಾಡಿ ಏನು 3 mm ಸೈಜ್ ಬೀಡ್ ಇದೆಯೋ ಅದನ್ನು ಸೇರಿಸ್ಕೊಳ್ಳೋಣ ಒಂದೊಂದೇ. ಅದನ್ನು ಕೂಡ ಲಾಕ್ ಮಾಡ್ಕೊಬಿಡೋಣ. ಆನಂತರ ಬ್ಯಾಕ್ಗೆ ಟರ್ನ್ ಮಾಡ್ಕೊಳ್ಳೋಣ. 1 ಬೀಡ್ನ ಫ್ರಂಟಿಂದ ಲಾಕ್ ಮಾಡಿ ಆನಂತರ ಬ್ಯಾಕ್ಗೆ ಟರ್ನ್ ಮಾಡಿಕೊಂಡು ಎಲ್ಲ ಬೀಡ್ನು ಕೂಡ ಲಾಕ್ ಮಾಡ್ಕೋಬೇಕು. ಆವಾಗ ಟ್ವಿಸ್ಟ್ ಆಗೋದಿಲ್ಲ ಅದು ಬೀಡ್ಸು. ಈ ರೀತಿ ಮಾಡಿಕೊಂಡು ಎಲ್ಲ ಆರ್ಚ್ನು ಕೂಡ ಕಂಪ್ಲೀಟ್ ಮಾಡ್ಕೊಬಿಡೋಣ. ಆನಂತರ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ಕೊಡ್ತೀನಿ. ಇಲ್ಲೇನು ಫಸ್ಟ್ ಸಿಂಗಲ್ ಕ್ರೋಶಗಳಿದೆಯೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಮತ್ತೆ ಇನ್ನೊಂದ್ಸಲ ಸೇಫ್ಟಿಗೆ ಇನ್ನೊಂದ್ಸಲ ಮಾಡ್ಕೊಳ್ಳಿ. ಹಿಂದೆ ಇರೋ ನಾಟ್ನ ಗಂಪೆಸ್ ಮಾಡೋದನ್ನ ಮರಿಬೇಡಿ ಲಾಸ್ಟಿಗೆ. ಆನಂತರ 5 ಚೈನ್ ಈ ರೀತಿ 3 ಅಥವಾ 4 ಚೈನ್ನ ಹಾಕಿ ಇಲ್ಲೇನು ಸಿಂಗಲ್ ಕ್ರೋಶ ಇದೆಯೋ ಆ ಸಿಂಗಲ್ ಕ್ರೋಶಗೆ ಲಾಕ್ ಮಾಡ್ಕೊಳ್ಳೋಣ. ಆನಂತರ ಅಲ್ಲಿಂದನೇ 1 ಟೈಮ್ ದಾರ ಸುತ್ಕೊಳ್ಳೋಣ. ಇಲ್ಲಿ ಏನು ಆರ್ಚ್ನ ಮಾಡಿದೀವೋ ಅಲ್ಲಿಗೆ ಆರ್ಚ್ನ ಮೇಲೆ ಸುತ್ತಲೂ ಕೂಡ 1 ಕಂಬದ ಮೇಲೆ ಇನ್ನೊಂದು ಕಂಬ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ನೇ ಕಂಬದ ಮೇಲೆ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಅದೇ ಡಬಲ್ ಕ್ರೋಶಗೆ 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಪಿಕಾಟ್ನ ಮಾಡೋಣ. 1 ಟೈಮ್ ದಾರ ಸುತ್ಕೋಬೇಕು. ಪ್ರತಿ ಒಂದು ಕಂಬದ ಮೇಲೂ ಕೂಡ ಒಂದೊಂದು ಡಬಲ್ ಕ್ರೋಶ 2 ದಾರ ಒಂದ್ಸಲ 2 ದಾರ ಒಂದ್ಸಲ 1 ಮಾಡ್ಕೊಂಡು 3 ಚೈನ್. ಹಾಗೇನೆ ಅದೇ ಕಂಬಕ್ಕೆ ಲಾಕ್. ಇದೇ ತರ ಎಲ್ಲಾ ಕಂಬದ ಮೇಲೂ ಕೂಡ ಮಾಡ್ಕೋಬೇಕು. ಎಷ್ಟು ಕಂಬಗಳಿದೆ ಅಂತ ನಾನು ಕೌಂಟ್ ಮಾಡಕ್ ಹೋಗ್ಲಿಲ್ಲ. ನೀವು ಪ್ರತಿ ಕಂಬದ ಮೇಲೂ ಕೂಡ ಈ ರೀತಿ ಡಬಲ್ ಕ್ರೋಶ ಪಿಕಾಟ್ ಈ ರೀತಿನೇ ಮಾಡ್ಕೊಂಡೋಗಿ ಫುಲ್ ಆರ್ಚ್ ನೀಟಾಗಿ ಬರುತ್ತೆ.
ಚೆನ್ನಾಗಿ ಕೂಡ ಕಾಣುತ್ತೆ. ಬಿಗ್ ಆರ್ಚ್ ಆಗಿ ಬಂದ್ಬಿಡುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಫುಲ್ ಕಂಪ್ಲೀಟ್ ಆದ್ಮೇಲೆ ಅಂತೂ ಸಖತ್ತಾಗಿತ್ತು ಡಿಸೈನ್. ನಂಗಂತೂ ತುಂಬಾ ಇಷ್ಟ ಆಯ್ತು. ಈಗ ಈ ಡಿಸೈನ್ ಇದೇ ತರ ಡಬಲ್ ಕ್ರೋಶಗಳನ್ನೇ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಬಿಡೋಣ. ಫೈನಲ್ ಆಗಿ ಯಾವ ತರ ಕಾಣಿಸ್ತಿದೆ ಕುಚ್ಚೆಲ್ಲ ಕಟ್ಟಿ ಆದ್ಮೇಲೆ ಅಂತ ಕೂಡ ವಿಡಿಯೋನ ಹಾಕಿದ್ದೀನಿ. ಸ್ಕಿಪ್ ಮಾಡದೆ ನೋಡಿ, ಅರ್ಥ ಆಗುತ್ತೆ. ಈಗ ಲಾಸ್ಟ್ ಕಂಬದವರೆಗೂ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಆನಂತರ 3 ಚೈನ್ ಸಿಂಗಲ್ ಕ್ರೋಶ ಇದೆಯಲ್ಲ, ಆ ಸಿಂಗಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಈ ರೀತಿ ಆರ್ಚ್ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಬೆಂಡ್ ಆಗೋ ತರ ಎಲ್ಲ ಆಗೋದಿಲ್ಲ. ಫಸ್ಟ್ ಆರ್ಚ್ ಚಿಕ್ಕ ಆರ್ಚ್ ಆಗಿರ್ತೀವಲ್ಲ ಆಗ ಬೆಂಡ್ ಆಗುತ್ತೆ. ಆನಂತರ ಇನ್ನೊಂದ್ಸಲ ಆರ್ಚ್ ಹಾಕ್ದಾಗ ಬೆಂಡ್ ಆಗೋದಿಲ್ಲ. ಇನ್ನೊಂದು ಸ್ಟೆಪ್ನ ಹಾಕ್ದಾಗ ಆ ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ 4 ಅಥವಾ 5 ಚೈನ್ ಹಾಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶ, ಮತ್ತೆ 5 ಚೈನ್ ಅಥವಾ 4 ಚೈನ್, ಮತ್ತೆ ಒಂದ್ಸಲ ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಆನಂತರ ಮತ್ತೆ ಅಲ್ಲಿಂದಾನೆ ಒಂದು ಟೈಮ್ ದಾರ ಸುತ್ಕೊಂಡು ನೆಕ್ಸ್ಟ್ ಕಂಬದ ಮೇಲ್ಗಡೆ ಒಂದೊಂದು ಕಂಬಗಳನ್ನ ಮಾಡ್ಕೊಂಡು ಹೋಗೋಣ. ಇಲ್ಲಿ ಬರೀ ಡಬಲ್ ಕ್ರೋಶನೇ ಯೂಸ್ ಮಾಡಿದ್ದೀನಿ. ಟ್ರಿಬಲ್ ಕ್ರೋಶ ಎಲ್ಲೂ ಯೂಸ್ ಮಾಡಿಲ್ಲ. ಸಿಂಗಲ್ ಕ್ರೋಶ, ಚೈನ್ಸ್ ಮತ್ತೆ ಡಬಲ್ ಕ್ರೋಶ ಇಷ್ಟನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೀಡ್ ಕೂಡ ಹೆವಿ ಅನ್ಸೋದಿಲ್ಲ. ಎರಡೆರಡು ತರ ಬೀಡ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಲ್ರೆಡಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ ಕೂಡ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಹೆಚ್ಚಿನ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಆರ್ಟ್ನ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಫೈನಲ್ ಆಗಿ ಯಾವ ತರ ಇರುತ್ತೆ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಮಧ್ಯ ಒಂದು ಕಲರ್, ಈ ಸೈಡ್ ಒಂದು ಕಲರ್, ಎರಡೆರಡು ಕಲರ್ ಅಲ್ಲಿ ಕುಚ್ಚನ್ನ ಕಟ್ತೀನಿ. ಒಂದು ಗ್ರೀನ್ ಕಲರ್ ಅಲ್ಲಿ 2 ಕುಚ್ಚು, ಬ್ಲೂ ಕಲರ್ ಅಲ್ಲಿ 2 ಕುಚ್ಚು, ಈ ರೀತಿ ಕಟ್ಕೊಂಡಿದ್ದೀನಿ. ಫೈನಲ್ ಆಗಿ ಈ ತರ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬೇಕಿದ್ರೆ ಇಲ್ಲಿ ಮಧ್ಯ ಲೈನ್ಗೆ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ ನ ಅಂಟಿಸ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ. ಅವ್ರು ಇಷ್ಟೇ ಸಿಂಪಲ್ ಆಗಿ ಸಾಕು, ಜಾಸ್ತಿ ಎಲ್ಲ ಹೆವಿಯಾಗಿ ಬೇಡ ಅಂದಿದ್ರು. ಹಾಗಾಗಿ ಎರಡು ತರ ಬೀಡ್ ನ ಯೂಸ್ ಮಾಡ್ಕೊಂಡು ಇಷ್ಟು ಸಿಂಪಲ್ ಆಗಿ ಡಿಸೈನ್ ನ ಮುಗಿಸ್ಕೊಂಡಿದೀನಿ. ಇದನ್ನೇ ಬೇಕಿದ್ರೆ ನೀವು ಗ್ರ್ಯಾಂಡ್ ಆಗಿ ಬೇಕಿತ್ತು ಅಂದ್ರೆ ಮಾಡ್ಕೋಬಹುದು. ಥ್ಯಾಂಕ್ ಯು ಗಾಯ್ಸ್.